ಶಾಂತಿವನದಲ್ಲಿ ಫಿಟ್ ಅಂಡ್ ಫೈನ್ ಆಗಿ ಬೆಂಗಳೂರಿಗೆ ಬಂದ ಸಿದ್ದರಾಮಯ್ಯ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ರಣತಂತ್ರ ರೂಪಿಸ್ತಾ ಇದ್ದಾರೆ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸಿದ್ದರಾಮಯ್ಯ ನಿವಾಸಕ್ಕೆ ಬರ್ತಿದ್ದಾರೆ ಆಪ್ತ ಶಾಸಕರು ಮಾಜಿ ಸಚಿವರು. ಕಾವೇರಿ ನಿವಾಸದಲ್ಲೇ ಕುಳಿತು ಸೀಕ್ರೆಟ್ ಪ್ಲಾನ್ ಮಾಡ್ತಿದ್ದಾರಾ ಸಿದ್ದು ಅನ್ನುವ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸಿದ್ದರಾಮಯ್ಯ ಅವರು. ಆದರೆ ಅವರ ತಂತ್ರಗಾರಿಕೆ ಏನು, ರಣತಂತ್ರ ಏನು ಅನ್ನೋದು ಈಗ ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. ಹನ್ನೊಂದು ದಿನಗಳ ಕಾಲ ಶಾಂತಿವನದಲ್ಲಿ ಚಿಕಿತ್ಸೆಯನ್ನ ಪಡೆದ ನಂತರ ಫಿಟ್ ಅಂಡ್ ಫೈನ್ ಆಗಿ ಸಿದ್ದರಾಮಯ್ಯ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಶಾಂತಿವನದಲ್ಲಿ ಇದ್ದಾಗಲೂ ಕೂಡ ಬಹಳಷ್ಟು ರಾಜಕೀಯ ಚಟುವಟಿಕೆಗಳು ನಡೆದಿದ್ದವು. ಸಮ್ಮಿಶ್ರ ಸರ್ಕಾರದ ಕುರಿತಾಗಿ, ಅದರ 5 ವರ್ಷದ ಅವಧಿಯ ಕುರಿತಾಗಿ ಸಿದ್ದರಾಮಯ್ಯ ಮಾತು ದೊಡ್ಡ ಮಟ್ಟಕ್ಕೆ ಕೋಲಾಹಲವನ್ನ ಮೈತ್ರಿ ಸರ್ಕಾರದಲ್ಲಿ ಉಂಟು ಮಾಡಿತ್ತು. ಈಗ ಬೆಂಗಳೂರಿಗೆ ವಾಪಸ್ ಬಂದ ನಂತರ ಸಿದ್ದರಾಮಯ್ಯ ನಿಲುವೇನು ಅನ್ನೋದನ್ನು ಕುತೂಹಲದಿಂದ ಎದುರು ನೋಡಲಾಗ್ತಾ ಇದೆ. ಅತೃಪ್ತ ಶಾಸಕರು ಯಾರಿದ್ದಾರೆ, ಮಾಜಿ ಸಚಿವರು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಭೇಟಿ ಆಗ್ತಾ ಇರುವಂತದ್ದು. ಏನು ರಣತಂತ್ರ ಸಿದ್ದರಾಮಯ್ಯ ಅವರದ್ದು ಅನ್ನೋದು ಕೂಡ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಅತೃಪ್ತರ ಬಣ ಒಂದು ಕಡೆ ಸಚಿವ ಸ್ಥಾನಕ್ಕೋಸ್ಕರ ಒತ್ತಡವನ್ನ ಹಾಕ್ತಾ ಇದೆ. ಸಂಪುಟ ವಿಸ್ತರಣೆ ಇವತ್ತು ಸಂಜೆಯೇ ಆಗತ್ತೆ ಅನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಆದ್ರೆ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ರಣತಂತ್ರವನ್ನ ಸಿದ್ದರಾಮಯ್ಯ ಸೀಕ್ರೆಟ್ ಆಗಿ ರೂಪಿಸ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಪಿ ಬೈದನಮನೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇವತ್ತು ಸಂಜೆ ಸಚಿವ ಸಂಪುಟ ವಿಸ್ತರಣೆಯಾಗೋ ಸಾಧ್ಯತೆ ಇದೆ ನಿಜ. ಆದರೆ ಸಿದ್ದರಾಮಯ್ಯ ಅವರು ಶಾಂತಿವನದಲ್ಲಿ ಇದ್ದಾಗಲೂ ರಾಜಕೀಯ ಚಟುವಟಿಕೆಗಳು ನಡೆದಿದ್ದವು. ಈಗ ಬೆಂಗಳೂರಿಗೆ ವಾಪಸ್ ಬಂದಿರೋದ್ರಿಂದ ಅವರ ಮುಂದಿನ ನಡೆ ಏನು ಅನ್ನೋದು ತೀವ್ರ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. ಸೊ ಸಿದ್ದರಾಮಯ್ಯ ಅವರ ಸದ್ಯದ ಪ್ಲಾನಿಂಗ್ ಏನ್ ನಡೀತಾ ಇದೆ, ಸೀಕ್ರೆಟ್ ಪ್ಲಾನಿಂಗ್ ಏನ್ ನಡೀತಾ ಇದೆ, ಅವರನ್ನ ತಣ್ಣಗಾಗಿಸೋದಕ್ಕೆ ಉಳಿದಂತೆ ಸಮ್ಮಿಶ್ರ ಸರ್ಕಾರದಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಏನೆಲ್ಲ ಪ್ಲಾನಿಂಗ್ ಮಾಡ್ತಿದ್ದಾರೆ? ಭಾವನ, ಕಾಂಗ್ರೆಸ್ ಮಟ್ಟಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅತ್ಯಂತ ಪ್ರಭಾವಿ ಮತ್ತು ಪ್ರಮುಖ ನಾಯಕರಾಗಿರುವ ಕಾರಣಕ್ಕಾಗಿ ಸಿದ್ದರಾಮಯ್ಯರು ವ್ಯಕ್ತಪಡಿಸುವಂತಹ ಅಭಿಪ್ರಾಯಗಳು ಮತ್ತು ಅವರು ನೀಡುವಂತಹ ಹೇಳಿಕೆಗಳು ನಿಜವಾಗ್ಲೂ ಕೂಡ ಇಡೀ ಕಾಂಗ್ರೆಸ್ ವಲಯದಲ್ಲಿ ಕಂಪನವನ್ನು ಉಂಟು ಮಾಡುತ್ತೆ. ಈಗ ಸಿಎಲ್ಪಿ ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯರು ಎರಡೂ ಪಕ್ಷಗಳ ಏನು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇರುವಂತರು. ಹಾಗಾಗಿ ಅವರು ವ್ಯಕ್ತಪಡಿಸುವ ಅಭಿಪ್ರಾಯಗಳು ಪಕ್ಷದಲ್ಲಿ ದೊಡ್ಡ ಮಟ್ಟದ ಗೊಂದಲಕ್ಕೆ ಕಾರಣವಾಗುತ್ತೆ. ಈ ಮಧ್ಯೆ ಕೂಡ ಲೋಕಾಭಿರಾಮವಾಗಿ ಮಾತಾಡಿರುವಂತಹ ಸಿದ್ದರಾಮಯ್ಯರು ವ್ಯಕ್ತಪಡಿಸುವಂತಹ ಅಭಿಪ್ರಾಯಗಳು ಮತ್ತು ತಮ್ಮ ಆಪ್ತ ಶಾಸಕರ ಜೊತೆ ಮಾತಾಡಿರುವಂತಹ ಸಿದ್ದರಾಮಯ್ಯರು ಹೇಳಿರುವಂತಹ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಇಡೀ ಸರ್ಕಾರದ ಕಾರ್ಯಚಟುವಟಿಕೆ ಬಗ್ಗೆ ತಮಗಿರ್ತಕ್ಕಂಥ ಅಸಮಾಧಾನವನ್ನ ಪರೋಕ್ಷವಾಗಿ ಹೊರಹಾಕಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಹಾಗಾಗಿ ಇದು ಸರ್ಕಾರದ ಮೇಲಾಗಿರುವಂತಹ ಗಂಭೀರ ಪರಿಣಾಮಗಳ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯರನ್ನು ಸಂಧಾನ ಪಡಿಸುವಂತಹ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು ಅವರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳಿಗೆ ಸಂಬಂಧಪಟ್ಟಾಗಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ನಿನ್ನೆ ನಡೆದಂತಹ ಸಚಿವರ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಈ ಬೆನ್ನಲ್ಲೇ ಇವತ್ತು 12 ದಿನಗಳ ವಿಶ್ರಾಂತಿಯ ಬಳಿಕ ಬೆಂಗಳೂರಿಗೆ ಆಗಮಿಸಿರ್ತಕ್ಕಂಥ ಸಿದ್ದರಾಮಯ್ಯರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಕೂಡ ಕೆಲ ಶಾಸಕರು ಮತ್ತು ಮುಖಂಡರು ಮಾಡಿದ್ದಾರೆ. ಆ ಒಂದು ಭೇಟಿಯ ಸಂದರ್ಭದಲ್ಲೂ ಕೂಡ ತಮಗಿರ್ತಕ್ಕಂಥ ಕೆಲವೊಂದಷ್ಟು ಅಭಿಪ್ರಾಯಗಳನ್ನ ಪಕ್ಷದ ಮುಂದೆ ವ್ಯಕ್ತಪಡಿಸುವಂತ ಇಚ್ಛೆಯನ್ನು ವ್ಯಕ್ತಪಡಿಸಿರುವಂತಹ ಸಿದ್ದರಾಮಯ್ಯರು ನಾವು ಯಾವ ವಿಚಾರದಲ್ಲಿ ಕೆಲವೊಂದಷ್ಟು ಕ್ಲಾರಿಟಿ ತೆಗೆದುಕೊಳ್ಬೇಕಾಗಿದೆಯೋ ಆ ಒಂದು ಕ್ಲಾರಿಟಿ ವಿಚಾರದಲ್ಲಿ ಎಲ್ಲಾ ನಾಯಕರು ಕೂಡ ಒಂದೇ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿರುತ್ತೆ ಸಿದ್ದರಾಮಯ್ಯ ಹೇಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ನಾವು ಅತ್ಯಂತ ಹೆಚ್ಚು ಸ್ಥಾನ ಪಡ್ಕೊಂಡಿರುವ ಕಾರಣಕ್ಕಾಗಿ ನಾವು ಯಾವುದೇ ಪಕ್ಷವನ್ನ ಸಡಲ ಬಿಡ್ತಕ್ಕಂಥ ಪ್ರಯತ್ನ ಮಾಡಬಾರದು. ಸಮ್ಮಿಶ್ರ ಸರ್ಕಾರದ ಭಾಗವಾಗಿರ್ತಕ್ಕಂಥ ನಾವು ಎಲ್ಲ ನಿರ್ಧಾರಗಳು ಕೂಡ ನಮ್ಮ ಪಾತ್ರವೂ ಕೂಡ ಇರಬೇಕು ಅನ್ನುವಂತ ಹಠಕ್ಕೆ ಬಿದ್ದಿರುವಂತಹ ಸಿದ್ದರಾಮಯ್ಯನವರು ಈ ಒಂದು ವಿಚಾರವನ್ನ ಪರಮೇಶ್ವರ್ ಮೂಲಕ ಸಿಎಂ ಅವರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಸ್ಥಾನ ಪಡ್ಕೊಂಡಿರ್ತಕ್ಕಂಥ ನಮ್ಮ ಅಭಿಪ್ರಾಯಗಳನ್ನ ಪರಿಗಣಿಸದೆ ಯಾವುದೇ ರೀತಿ ಆಡಳಿತಾತ್ಮಕ ನಿರ್ಧಾರಗಳಾದರೂ ಕೂಡ ನಮ್ಮ ಪಕ್ಷದ ಮೇಲೆ ವ್ಯತಿರಿಕ್ತವಾದ
ಪರಿಣಾಮಗಳಾಗತ್ತೆ ಅನ್ನೋ ಕಾರಣಕ್ಕಾಗಿ ಅವರು ತಮ್ಮ ನಿಲುವನ್ನ ವ್ಯಕ್ತಪಡಿಸುವಂತ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅವರು ಏನು ಶಾಂತಿವಂತಲು ಮಾತಾಡಿರತಕ್ಕಂಥದ್ದು ಮತ್ತು ಇವತ್ತು ಬಳಿ ಕೂಡ ತಮ್ಮ ಆಪ್ತರ ಬಳಿ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಈಗ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಸವಾಲಾಗಿದೆ. ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯ ಯಾವುದೋ ಸಾಮಾನ್ಯ ಕಾರ್ಯಕರ್ತ ಅಭಿಪ್ರಾಯ ಆಗಿರೋದಿಲ್ಲ. ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮಯ್ಯರು, CLP ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯರು, ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅಭಿಪ್ರಾಯ ನಿಜವಾಗಲೂ ಕೂಡ ಪಕ್ಷ ಮತ್ತು ಸರ್ಕಾರದ ಮಧ್ಯೆ ಗೊಂದಲಕ್ಕೆ ಕಾರಣವಾಗಬಾರದು ಅನ್ನೋದಾದ್ರೆ ಸಿದ್ದರಾಮಯ್ಯರು ವ್ಯಕ್ತಪಡಿಸಿದ ಅಭಿಪ್ರಾಯಗಳಿಗೆ ಒಂದು ಅಂತಿಮವಾಗಿರ್ತಕ್ಕಂಥ ಒಂದು ಪೂರ್ಣ ವಿರಾಮ ಹಾಕಬೇಕು, ಅಥವಾ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯಗಳಿಗೆ ಒಂದು ಪರಿಹಾರಾತ್ಮಕವಾದ ಸೂತ್ರಗಳು ಸಿದ್ಧ ಆಗಬೇಕಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಸಮನ್ವಯದ ನಿರ್ಧಾರಗಳು ಆಗಬೇಕು ಅನ್ನೋ ಕಾರಣಕ್ಕಾಗಿ ಪ್ರಯತ್ನಗಳು ಮುಂದುವರಿತಾ ಇದೆ. ಈಗ ಬೆಂಗಳೂರಿಗೆ ಆಗಮಿಸಿರ್ತಕ್ಕಂಥ ಸಿದ್ದರಾಮಯ್ಯರನ್ನ ಭೇಟಿ ಮಾಡತಕ್ಕಂಥ ನಾಯಕರುಗಳು ಯಾವ ರೀತಿಯ ಸಲಹೆ ನೀಡ್ತಾರೆ, ಅಥವಾ ಸಿದ್ದರಾಮಯ್ಯರು ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಭಾವನಾ. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗೆ.